ಬೇಗಂ ಹಜರತ್ ಮಹಲ್ ಈ ಹೆಸರು ನಮ್ಮಲ್ಲಿ ಸಾಕಷ್ಟು ಜನರಿಗೆ ಗೊತ್ತೇ ಇರಲ್ಲ ಬಿಡಿ. ಆದ್ರೆ ಇವರು ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ನಡೆಸಿರೋ ಮಹಿಳೆಯರಲ್ಲಿ ಒಬ್ರು. ಬ್ರಿಟಿಷರ ದಬ್ಬಾಳಿಕೆಯ ವಿರುದ್ಧ ಸಿಡಿದೆದ್ದ ಸಿಂಹಿಣಿಯಾಗಿದ್ರು. ಹಾಗಾದ್ರೆ ಏನಿದು ಕೆಚ್ಚೆದೆಯ ವೀರನಾರಿಯ ಇತಿಹಾಸ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಭಾರತ ಇಡೀ ಪ್ರಪಂಚದಲ್ಲೇ ಅತಿ ದೊಡ್ಡ ಪ್ರಜಾಪ್ರಭುತ್ವ ದೇಶ. ನಮ್ಮ ಸಂವಿಧಾನ ನಮಗೆ ಸಪ್ತ ಸ್ವಾತಂತ್ರ್ಯಗಳನ್ನ ಕೊಟ್ಟಿದೆ. ಆದ್ರೆ ಇತಿಹಾಸದ ಪುಟಗಳನ್ನ ತಿರುವಿ ಹಾಕಿ ನೋಡಿದ್ರೆ ಅಖಂಡ ಭಾರತವನ್ನ ಅದೆಷ್ಟೋ ರಾಜರು ಹರಿದು ಹಂಚಿಕೊಂಡು ಆಳಿದ್ರು. ಬ್ರಿಟಿಷರು ಬಂದ್ಮೇಲಂತೂ ಭಾರತೀಯರ ಬದುಕು ಬರ್ಬಾದಾಗಿ ಹೋಗಿತ್ತು. ಬ್ರಿಟಿಷರು ಭಾರತೀಯರನ್ನು ಅತ್ಯಂತ ಹೀನವಾಗಿ ನಡೆಸಿಕೊಂಡಿದ್ರು. ಅವರ ವಿರುದ್ಧ ಸಿಡಿದೆದ್ದಿದ್ದು ಒಬ್ರ ಇಬ್ರ, ಸಾವಿರಾರು ಮಂದಿ, ಲಕ್ಷಾಂತರ ಮಂದಿ ಒಂದಾಗಿ ಬ್ರಿಟಿಷರ ವಿರುದ್ಧ ಹೋರಾಡಿದ್ರು. ಆದ್ರೆ ಸ್ವಾತಂತ್ರ್ಯ ಹೋರಾಟಕ್ಕೆ ಮೊದಲು ಕಿಡಿಬಿದ್ದಿದ್ದು 1857ರಲ್ಲಿ. ಹೀಗಾಗಿ 1857ರಲ್ಲಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಶುರುವಾಯಿತು ಅಂತ ಹೇಳೋದು ನಿಮ್ಗೆ ಗೊತ್ತಿರ್ಲಿ. ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಓರ್ವ ಭಾರತ ಮರೆತು ಹೋದ ದಿಟ್ಟ ಸ್ವಾತಂತ್ರ್ಯ ಹೋರಾಟಗಾರ್ತಿಯನ್ನ ನಾವಿವತ್ತು ನೆನೆಯಲೇಬೇಕು. ಹಾಗಾದ್ರೆ ಯಾರು ಆ ಸ್ವಾತಂತ್ರ್ಯ ಹೋರಾಟಗಾರ್ತಿ ಅಂದ್ರ ಅವರು ಬೇರ್ಯಾರು ಅಲ್ಲ, ಬೇಗಂ ಹಜರತ್ ಮಹಲ್. ಬೇಗಂ ಹಜರತ್ ಮಹಲ್ ಉತ್ತರ ಪ್ರದೇಶದ ಫೈಜಾಬಾದ್ ನಲ್ಲಿ ಕಡು ಬಡತನದಲ್ಲಿ ಜನಿಸಿದ ಹೆಣ್ಣು ಮಗು. ಕುಟುಂಬದಲ್ಲಿ ಕಿತ್ತು ತಿನ್ನುವ ಬಡತನವಿದ್ದುದರಿಂದ ಬೇಗಂ ಹಜರತ್ ಮಹಲ್ ಅವರನ್ನ ಚಿಕ್ಕಂದಿನಲ್ಲಿ ರಾಜಮನೆತನಕ್ಕೆ ಮಾರಾಟ ಮಾಡಿದ್ರು. ರಾಜಮನೆತನದ ಆಸ್ಥಾನದಲ್ಲಿ ಬೆಳೆದ ಇವರನ್ನ ನವಾಬ್ ವಾಜಿದ್ ಅಲಿ ಶಾ ಮೆಚ್ಚಿ ಮದುವೆಯಾಗಿದ್ದ. ಹೀಗಾಗಿ ಮೊಹಮ್ಮದಿ ಖಾನಮ್ ಆಗಿ ಜನಿಸಿದ ಇವರು ಆನಂತರ ನವಾಬ್ ವಾಜಿದ್ ಅಲಿ ಶಾ ಅವರನ್ನ ಮದುವೆಯಾದ ನಂತರ ಬೇಗಂ ಹಜರತ್ ಮಹಲ್ ಅಂತ ಪ್ರಸಿದ್ಧಿಯನ್ನ ಪಡೆದ್ರು. ಇವರ ಮಗ ಬಿರ್ಜಿಸ್ ಖಾದರ್ 1845ರಲ್ಲಿ ನವಾಬನೊಂದಿಗೆ ಜನಿಸಿದ್ರು ಮತ್ತು ಅವರಿಗೆ ಹಜರತ್ ಮಹಲ್ ಎಂಬ ಬಿರುದನ್ನ ನೀಡಲಾಗಿತ್ತು. 1857ರಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಆವಾದನ್ನ ಸ್ವಾಧೀನಪಡಿಸಿಕೊಂಡಿತ್ತು ಮತ್ತು ನವಾಬನನ್ನ ಗಡೀಪಾರು ಮಾಡಿತ್ತು. ಆದ್ರೆ ನಿರ್ಭೀತ ಬೇಗಂ ಹಜರತ್ ಮಹಲ್ ಬ್ರಿಟಿಷರ ಬಿಟ್ಟಿ ಬೆದರಿಕೆಗೆ ಹೆದರಿಕೊಂಡಿರಲಿಲ್ಲ. ತಮ್ಮ ಮಗನೊಂದಿಗೆ ಲಕ್ನೋದಲ್ಲೇ ಇದ್ರು. ಅಷ್ಟೇ ಅಲ್ಲ, ಬ್ರಿಟಿಷರಿಗೆ ಶರಣಾಗೋ ಸೀನೆ ಇಲ್ಲ ಅಂತೇಳಿ ಸಿಡ್ಡು ಹೊಡೆದು ನಿಂತಿದ್ರು. ಲಕ್ನೋದಲ್ಲಿ ದಂಗೆಯ ಪ್ರಮುಖ ನಾಯಕಿಯಾಗಿದ್ರು. ಆ ಯುದ್ಧದಲ್ಲಿ ಸೈನ್ಯವನ್ನ ಮುನ್ನಡೆಸಿದ್ರು ಮತ್ತು ಬ್ರಿಟಿಷರ ವಿರುದ್ಧ ಪ್ರತಿರೋಧವನ್ನ ಒಡ್ಡಿದ್ರು. ಇವರ ನಿರ್ಭೀತ ದೇಶಭಕ್ತಿಗೆ ಅವತ್ತು ಇಡೀ ಲಕ್ನೋ ತಲೆಬಾಗಿತ್ತು. ಕೊನೆಗೆ ಬ್ರಿಟಿಷರು ಬೇಗಂ ಹಜರತ್ ಮಹಲ್ ವಿರುದ್ಧ ಮೇಲುಗೈ ಸಾಧಿಸಿ ಇವರನ್ನ ಗಡೀಪಾರು ಮಾಡಿದ್ರು. ಅದೇನೇ ಇದ್ರೂ ಬೇಗಂ ಹಜರತ್ ಮಹಲ್ ಭಾರತದ ಇತಿಹಾಸದ ನಿರ್ಣಾಯಕ ಅವಧಿಯಲ್ಲಿ ಬ್ರಿಟಿಷರನ್ನ ಧಿಕ್ಕರಿಸಿದ ನಿರ್ಭೀತ ಮತ್ತು ದೇಶಭಕ್ತ ನಾಯಕಿಯಾಗಿ ಸ್ಮರಣೀಯರು. ಇವರನ್ನ ಭಾರತದ ಮೊದಲ ಮಹಿಳಾ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಒಬ್ಬರು ಮತ್ತು ವಸಾಹತುಶಾಹಿ ಆಳ್ವಿಕೆಯ ವಿರುದ್ಧದ ಪ್ರತಿರೋಧದ ಸಂಕೇತವೆಂದು ಪರಿಗಣಿಸಲಾಗಿದೆ. 1984ರಲ್ಲಿ ಭಾರತ ಸರ್ಕಾರವು ಬಿಡುಗಡೆ ಮಾಡಿದ ಸ್ಮರಣಾರ್ಥ ಅಂಚೆ ಚೀಟಿಯೊಂದಿಗೆ ಅವರ ಕೊಡುಗೆಗಳನ್ನು ಗುರುತಿಸಲಾಗಿದೆ. ದೇಶಕ್ಕಾಗಿ ಬ್ರಿಟಿಷರ ವಿರುದ್ಧ ನಿರ್ಭೀತಿಯಿಂದ ಹೋರಾಡಿದ ದಿಟ್ಟ ಸ್ವಾತಂತ್ರ್ಯ ಹೋರಾಟಗಾರ್ತಿ ಬೇಗಂ ಹಜರತ್ ಮಹಲ್ ಅವರಿಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಜೈ ಹಿಂದ್, ಜೈ ಭಾರತ್.